ಅಣ್ಣ ಏನ್ರಿ ಚಿಂತೆಯಲ್ಲಿ ಕೂತಿರೋದು? ಓಲಾ ಊಬರ್ ಬುಕಿಂಗ್ ಕಮ್ಮಿ ಆಗಿದ್ಯಾ? ಹೌದಣ್ಣ, ಈ 7 ವರ್ಷದಿಂದ ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ. ಮೊದಲು ಚೆನ್ನಾಗಿತ್ತು, ಆದ್ರೆ ಈಗ ಈ ಅಗ್ರಿಗೇಟರ್ ಕಂಪ್ನಿಗಳು ನಮ್ಮ ಐಡಿ ಬ್ಲಾಕ್ ಮಾಡ್ತಾ ಇದ್ದಾರೆ, ತೀವ್ರ ಯಾವ ಕಾರಣ ಇಲ್ಲದೆ. ಅಯ್ಯೋ, ನನಗೂ ಅದೇ ಆಗಿದೆ ಅಣ್ಣ. ಒಂದಿನ ರೈಡರ್ ಕ್ಯಾನ್ಸಲ್ ಮಾಡಿದ್ರು, ಆಮೇಲೆ ಐಡಿ ಬ್ಲಾಕು. ಈಗ ನಾನು ಏನ್ ಮಾಡ್ಬೇಕು? ಮನೇಲಿ ಮಕ್ಕಳು, ಲೋನು, ಗುಡ್ಡ ಪೇಮೆಂಟು ಎಲ್ಲ ಇದೆ. ಗವರ್ಮೆಂಟ್ ರೇಟ್ಗೆ ಓಡಿಸ್ಬೇಕು ಅಂದ್ರೆ ನಮ್ಮ ಐಡಿ ಬ್ಲಾಕು ಕಮ್ಮಿ ದರ ಓಡಿಸ್ಬೇಕಂತೆ. ಸರಿಯಾಗಿ ಹೇಳಿದ್ರಿ ಅಣ್ಣ. ಈ ಹೊಸ ಡ್ರೈವರ್ಸ್ಗೆ ಗೊತ್ತೇ ಇಲ್ಲಣ್ಣ. ಅವರು ಟೈಪ್ 1, ಟೈಪ್ 2, ಟೈಪ್ 3 ಸಿಟಿಗಳಲ್ಲಿ ಎಲ್ಲ ಬ್ಯಾಚ್ಗಳಲ್ಲಿ ಮೊಬೈಲ್ ಆಪ್ನಲ್ಲಿ ಪಿಂಗ್ ಸದ್ ಬಂತೆ ರೈಡ್ ಬಂತು ಅಂತ ಹೋಗ್ತಾರೆ. ನಮ್ಮ ಟ್ಯಾಕ್ಸಿ ಪರ್ಮಿಟ್ ಮೌಲ್ಯ, ಸರ್ಕಾರದ ನಿಯಮಗಳು, ಗವರ್ಮೆಂಟ್ ರೇಟು, ಅವರ ಹಕ್ಕುಗಳು ಏನೂ ತಿಳಿಯದೆ. ಸತ್ಯ ಅಣ್ಣ. ಕೋವಿಡ್ ನಂತರ ಅನುಭವದ ಡ್ರೈವರ್ಸ್ ಎಲ್ಲ ಈ ವ್ಯವಸಾಯ ಬಿಟ್ಟು ಹೋದ್ರು. ಈಗ ಹೊಸ ಡ್ರೈವರ್ಸು ಈ ಇಂಡಸ್ಟ್ರಿ ಬಿಹೇವಿಯರ್ ತಿಳಿಯದೆ, ಸರಿಯಾದ ತರಬೇತಿ ಇಲ್ಲದೆ ಜಂಪ್ ಮಾಡಿದ್ದಾರೆ. ಈ ಹೊಸ ಅಗ್ರಿಗೇಟರ್ ಕಂಪನಿಗಳಿಗೆ ಬಹಳ ಪ್ರಯೋಜನ ಆಯಿತು. ಅಣ್ಣ, ನೀವು ಗಮನಿಸಿದ್ದೀರಾ? ಬೆಂಗಳೂರಿನಲ್ಲಿ ಈಗ 25,000ಕ್ಕಿಂತ ಜಾಸ್ತಿ ಫ್ಲೀಟ್ ವೆಹಿಕಲ್ಗಳು ಬಂದಿವೆ. ಡೈರೆಕ್ಟ್ ಆಗಿ ಮತ್ತು ಇಂಡೈರೆಕ್ಟ್ ಆಗಿ ಅಗ್ರಿಗೇಟರ್ಸ್ ತಂದಿದ್ದಾರೆ. ನಮ್ಮ ಲೋಕಲ್ ಡ್ರೈವರ್ಸ್ಗೆ ಬುಕಿಂಗ್ ಕಮ್ಮಿ ಮಾಡ್ತಾ ಇದ್ದಾರೆ. ಹೌದಣ್ಣ. ಮತ್ತೆ ರೈಡರ್ಗೆ ಬೇರೆ ದರ, ನಮಗೆ ಬೇರೆ ದರ. ಡೈನಾಮಿಕ್ ಪ್ರೈಸಿಂಗ್ ಅವರಿಗೆ ಹೆಚ್ಚು ಚಾರ್ಜ್ ಮಾಡಿ ನಮಗೆ ಕಮ್ಮಿ ಕೊಡ್ತಾರೆ. ಕಿಲೋಮೀಟರ್ ಮಿಸ್ ಮ್ಯಾಚು, ಲೋ ಬ್ಯಾಟರಿ ಚಾರ್ಜು, ಹೈ ಯೂಸೇಜ್ ಚಾರ್ಜು, ರೈಡರ್ ಟ್ರಿಪ್ ಮುಗಿಸಿ ವಾಲೆಟ್ ಸ್ಟೋರಿ ಹೇಳಿ ನಮಗೆ ಪೇಮೆಂಟ್ ಕೊಡದೆ ಅಂಥ ಅನಂತ ಕಥೆಗಳು. ಇದೆಲ್ಲ ಸರ್ಕಾರಕ್ಕೆ ಗೊತ್ತು, ಆದ್ರೆ ಸುಮ್ಮನಿದ್ದಾರೆ. ಮತ್ತೆ ಬೈಕ್ ಟ್ಯಾಕ್ಸಿ, ಅದು ಇಲ್ಲೀಗಲ್ ಅಂತ ಎಲ್ಲರಿಗೂ ಗೊತ್ತು, ಆದ್ರೆ ಅವರು ಸೈಲೆಂಟ್ ಆಗಿ ಗ್ರೋ ಆಗ್ತಾ ಇದ್ದಾರೆ. ನಮ್ಮ ಆಟೋ ಮತ್ತು ಟ್ಯಾಕ್ಸಿ ಡ್ರೈವರ್ಸ್ಗೆ ಅನ್ಫೇರ್ ಕಾಂಪಿಟೇಷನ್. ನಮ್ಮ ಬ್ರದರ್ಸ್ ಫೈಟ್ ಮಾಡಿ ಲಾಸ್ ಆದ್ರು, ಆದ್ರೆ ಕಂಪನಿ ಮಾತ್ರ ಗ್ರೋ ಆಯ್ತು. ಅಣ್ಣ, ಈಗ ನಾನು ರಿಯಲೈಸ್ ಮಾಡ್ಕೊಂಡಿದ್ದೇನೆ, ನಾವೆಲ್ಲ ಕಳೆದ 7 ವರ್ಷದಿಂದ ತಪ್ಪು ಮಾಡ್ತಾ ಇದ್ದೀವಿ. ಆದ್ರೆ ನಮ್ಮ ಡ್ರೈವರ್ ಸಹೋದರರು ಯಾವಾಗ ರಿಯಲೈಸ್ ಮಾಡ್ತಾರೆ? ಹೌದಣ್ಣ, ಈಗ ಅಗ್ರಿಗೇಟರ್ಸ್ ಹೊಸ ಗೇಮ್ ಶುರು ಮಾಡಿದ್ದಾರೆ. ಅವರು ನಮ್ಮ ಐಡಿ ಬ್ಲಾಕ್ ಮಾಡ್ತಾ ಇದ್ದಾರೆ. ಫ್ಲೀಟ್ ವೆಹಿಕಲ್ಗೆ ಜಾಸ್ತಿ ಬುಕಿಂಗ್ ಕೊಡ್ತಾ ಇದ್ದಾರೆ. ನಾವು ಸರ್ಕಾರದ ರೇಟ್ ಕೇಳಿದ್ರೆ ಬ್ಲಾಕ್. ಈ ರೀತಿ ಹೋದ್ರೆ ಭವಿಷ್ಯದಲ್ಲಿ ಇಂಡಿಪೆಂಡೆಂಟ್ ಡ್ರೈವರ್ಸ್ ಸರ್ವೈವ್ ಆಗಲು ಸಾಧ್ಯವೇ ಇಲ್ಲ. ಅದು ಸತ್ಯ ಅಣ್ಣ. ಈ ಲೋಕಲ್ ಟ್ಯಾಕ್ಸಿ ಮತ್ತು ಆಟೋ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮತ್ತು ಪರ್ಮಿಟ್ ಲೋಕಲ್ ಡ್ರೈವರ್ಸ್ ಲೈವ್ಲಿಹುಡ್ ಆಪರ್ಚುನಿಟಿಗಾಗಿ ಮಾಡಿದ್ದು. ಎಂಎನ್ಸಿ ಕಂಪನಿ ಬೆನಿಫಿಟ್ಗಾಗಿ ಅಲ್ಲ. ನಮ್ಮ ಲೋಕಲ್ ಡ್ರೈವರ್ಸ್ ಆಪರ್ಚುನಿಟಿ ಕಿಲ್ ಮಾಡೋದಲ್ಲ. ಕರೆಕ್ಟ್. ಈಗ ಇದನ್ನು ನಮ್ಮ ಸ್ವಂತ ಡ್ರೈವರ್ಸ್ ರಿಯಲೈಸ್ ಮಾಡಬೇಕು. ಬೇರೆ ಯಾರೋ ಮಾಡ್ತಾರೆ ಅಂತ ಕಾಯ್ಬಾರ್ದು, ನಾವೇ ಶುರು ಮಾಡಬೇಕು. ಚೇಂಜ್ ನಮ್ಮಿಂದಲೇ ಶುರುವಾಗಬೇಕು, ಬೇರೆಯವರಿಂದ ಅಲ್ಲ. ನಾನು ಡ್ರೈವರ್ ಅಣ್ಣ. ಸರಿ ಅಣ್ಣ. ಆದ್ರೆ ಈಗ ಇದು ಸಮಯ. ನಮ್ಮ ಜೀವನ, ನಮ್ಮ ಲೈವ್ಲಿಹುಡ್ ಆಪರ್ಚುನಿಟಿ, ನಮ್ಮ ಲೋಕಲ್ ರೈಟ್ ಸೆಕ್ಯೂರ್ ಮಾಡ್ಕೊಳ್ಳೋದು, ಕರೆಂಟ್ ಸಿಚುವೇಶನ್ ಸೀರಿಯಸ್ನೆಸ್ ರಿಯಲೈಸ್ ಮಾಡ್ಕೊಳ್ಳೋದು. ನಾವೆಲ್ಲ ಡ್ರೈವರ್ಸ್ ರೈಟ್ ಇನ್ಫಾರ್ಮೇಶನ್ ಕಲಿಬೇಕು. ಗವರ್ಮೆಂಟ್ ರೇಟ್ ಮತ್ತು ಗವರ್ಮೆಂಟ್ ರೆಗ್ಯುಲೇಷನ್ಸ್ ಪ್ರಕಾರ ಕೆಲಸ ಮಾಡಬೇಕು. ಗವರ್ಮೆಂಟ್ ಸ್ಕೀಮ್ಸ್ ಮತ್ತು ಬೆನಿಫಿಟ್ಸ್ ಪಡಿಬೇಕು. ಅಗ್ರಿಗೇಟರ್ಸ್ ಆಫರ್ಸ್ಗೆ ಅಟ್ರಾಕ್ಟ್ ಆಗಬಾರ್ದು. ಹೌದಣ್ಣ, ಸರಿ. ಆದ್ರೆ ಮಾಸ್ ಅವೇರ್ನೆಸ್ ಕಮ್ಯುನಿಟಿಗೆ ಹೇಗೆ ಮಾಡೋದು? ಇನ್ಫಾರ್ಮೇಶನ್ ಹೆಸಿಟೇಟ್ ಮಾಡಬಾರ್ದು, ಇಗ್ನೋರ್ ಮಾಡಬಾರ್ದು. ಫಸ್ಟ್ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಬೇಕು, ಆಮೇಲೆ ಇತರರನ್ನ ಚೇಂಜ್ ಮಾಡಬೇಕು. ಮೊದಲು ನಾವು ಲೈಕ್ ಮೈಂಡೆಡ್ ಪೀಪಲ್ ಕಮ್ಯುನಿಟಿ ಜಾಯ್ನ್ ಮಾಡಬೇಕು. ಅದು ಕಮ್ಯುನಿಟಿ ಎಲ್ಲಿ ಸಿಗುತ್ತೆ ಅಣ್ಣ? ಅಣ್ಣ, ನೀವು ಟೌನರ್ ಅಂತ ಎನಿ ಚಾನ್ಸ್ ಆಗಿ ಕೇಳಿದ್ದೀರಾ? ಇಲ್ಲ ಅಣ್ಣ. ಟೌನರ್ ಅಂದ್ರೇನು? ಓಕೆ. ನನಗೆ ಈ ಇನ್ಫಾರ್ಮೇಶನ್ ಮತ್ತು ನಾಲೆಡ್ಜು ಟೌನರ್ ಟೆಲಿಗ್ರಾಮ್ ಕಮ್ಯುನಿಟಿಯಿಂದ ಸಿಕ್ಕಿತು. ಅಲ್ಲಿ ರೆಗ್ಯುಲರ್ ಆಗಿ ಕಮ್ಯುನಿಟಿ ಡಿಸ್ಕಷನ್ ನಡೆಯುತ್ತೆ. ಡ್ರೈವರ್ಸ್ ಪ್ರಾಬ್ಲಮ್ಮು, ರೆಗ್ಯುಲೇಷನ್ನು, ಆಪರ್ಚುನಿಟಿ, ಗವರ್ಮೆಂಟ್ ಬೆನಿಫಿಟ್ಸು, ಪಾಲಿಸೀಸು ಎಲ್ಲದರ ಬಗ್ಗೆ. ಇತರ ಡ್ರೈವರ್ಸು ಅವರು ಈಗಾಗಲೇ ವೆಲ್ ಎಕ್ಸ್ಪೀರಿಯನ್ಸ್ಡ್ ಮತ್ತು ಈಗಾಗಲೇ ಪ್ರೂವನ್ ಬಿಸ್ನೆಸ್ ಎಕ್ಸ್ಪರ್ಟೈಸ್ ಪ್ರೋ ಡ್ರೈವರ್ಸು ಹೊಸ ಡ್ರೈವರ್ಸ್ಗೆ ಲರ್ನ್ ಮಾಡಿಸಿ ಅವರ ಜೀವನ ಮತ್ತು ಬಿಸ್ನೆಸ್ ಅಪ್ಗ್ರೇಡ್ ಮಾಡಲು ಸಹಾಯ ಮಾಡ್ತಾರೆ. 23ರಿಂದ ಅವರು ಸಾವಿರಾರು ಡ್ರೈವರ್ಸ್ಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ವಾವ್! ನಾನೀಗ ನೋಡ್ತಾ ಇದ್ದೀನಿ ಅಣ್ಣ, ಈ ಟೌನರ್ ಆಪ್ ಗೂಗಲ್ ಪ್ಲೇಸ್ಟೋರಲ್ಲಿದ್ದಾರೆ. 70,000+ ಡೌನ್ಲೋಡ್ಸ್ ಆಗಿದೆ. ಈಗ ನನಗೆ ರೀಕಾಲ್ ಆಗ್ತಿದೆ, ಸಮ್ ಟೈಮ್ ಬ್ಯಾಕ್ ಯಾರೋ ಮೀಟರ್ ಟ್ಯಾಕ್ಸಿ ಬಿಟ್ಟು ವಿಡಿಯೋ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಇದ್ದಾರೆ ಪೋಸ್ಟ್ ಮಾಡಿದ್ರು. ಮೇ ಬಿ ಪೀಪಲ್ ರಿಯಲೈಸ್ ಮಾಡ್ತಾರೆ, ಇಲ್ಲ ಅಂಟಿಲ್ ಸಮ್ವನ್ ಎಕ್ಸ್ಪ್ಲೇನ್ ಮಾಡೋವರೆಗೂ. ಅಥವಾ ಕಮ್ಯುನಿಟಿ ಡಿಸ್ಕಷನ್ ಓನ್ಲಿ ರಿಯಲೈಸ್ ಮಾಡೋದು. ಟೌನರ್ ಆಪ್ ವ್ಯಾಲ್ಯೂ ಮತ್ತು ಮಾಸ್ ಅಡಾಪ್ಷನ್ ಹ್ಯಾಪನ್ ಆಗೋದು ಡ್ರೈವರ್ಸ್ ಕಮ್ಯುನಿಟಿಯಿಂದ. ಕರೆಕ್ಟ್ ಅಣ್ಣ. ಮೋಸ್ಟ್ ಆಫ್ ದ ಪೀಪಲ್ ಲ್ಯಾಕಿಂಗ್ ವಿತ್ ಬೇಸಿಕ್ ಕ್ವೆಶ್ಚನ್ಸ್. ಟೌನರ್ ಆಪ್ ವ್ಯಾಲ್ಯೂ ಏನು, ಹೇಗೆ ಯೂಸ್ ಮಾಡೋದು, ಟೌನರ್ ಆಪ್ ಇಂದ ಹೇಗೆ ಬೆನಿಫಿಟ್ ಮಾಡ್ಕೊಳ್ಳೋದು. ಈ ಟೂಲ್ ನೌ ಆಫ್ಟರ್ ಯೂಸಿಂಗ್ ಫ್ಯೂ ಥೌಸಂಡ್ಸ್ ಆಫ್ ಡ್ರೈವರ್ಸ್ ಅವರ ಸಕ್ಸಸ್ ಸ್ಟೋರಿ ಮತ್ತು ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಾರೆ.